ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಪುರಂದರದಾಸರ ಕೀರ್ತನೆಯೊಂದಿಗೆ ನಿಮ್ಮೆದುರಿಗೆ ಬಂದೇನ್ರಿ. ಆ ಕೀರ್ತನೆ ಹಿಂಗದ: ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಪುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಒತ್ತೊತ್ತಿ ಗೋಣಿಯೊಳು ತುಂಬುವುದಲ್ಲ, ಎತ್ತ ಹೋದರೂ ಬಾಡಿಗೆ ಸುಂಕವಿದಕ್ಕಿಲ್ಲ, ಉತ್ತಮ ಸರಕಿದು ಅತಿ ಲಾಭ ಬರುವಂಥ, ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ, ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ, ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ, ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂಥ, ಸಂತೆ ಸಂತೆಗೆ ಹೋಗಿ ಶ್ರಮ ಪಡುವುದಲ್ಲ, ಸಂತೆಯೊಳಗೆ ಇಟ್ಟು ಮಾರುವುದಲ್ಲ, ಸಂತತ ಭಕ್ತರ ನಾಲಗೆ ಸವಿಗೊಂಬ, ಕಾಂತ ಪುರಂದರ ವಿಠಲನ ನಾಮವೆಂಬ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲ ಕಲ್ಲು ಸಕ್ಕರೆ ಕೊಳ್ಳಿರೋ. ಇಲ್ಲಿ ಕಲ್ಲು ಸಕ್ಕರೆ ಅಂದ್ರೆ ಏನು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಅಥವಾ ಅಥವಾ ಭಗವಂತನಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಂಡ್ಬಿಡೋದು, ಅಥವಾ ಸಂಪೂರ್ಣವಾಗಿ ಭಗವಂತನನ್ನ ನಂಬೋದು, ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗೋದೇ ಕಲ್ಲು ಸಕ್ಕರೆ. ಇದು ಎತ್ತು ಹೇರುಗಳಿಂದ ಹೊತ್ತು ಮಾರೋದಲ್ಲ, ಆಮೇಲೆ ಗೋಣಿ ಚೀಲದೊಳಗೆ ತುಂಬುವಂಥದ್ದಲ್ಲ, ಆಮೇಲೆ ಇದಕ್ಕೇನು ನಷ್ಟ ಇಲ್ಲ, ಆಮೇಲೆ ಇದೇನು ವಾಸನೆ ಬಂದು ಕೆಟ್ಟು ಹೋಗಂಗಿಲ್ಲ, ಆಮೇಲೆ ಕಟ್ಟಿರುವೆ ಏನೋ ಸಕ್ರಿ, ಕಟ್ಟಿರುವೆ ಎಲ್ಲ ಇರುವೆಗಳ ಸಕ್ರಿ ತಿಂತಾವಲ್ರಿ, ಹಂಗೆ ಕಟ್ಟಿರುವೆ ಸಕ್ರಿ ತಿಂದು ಕಡಿಮೆ ಆಗುವಂತಹ ಸಕ್ಕರೆ ಅಲ್ಲಿದು. ಇದು ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂತಹ ಸಕ್ಕರೆ. ಯಾವುದಂದ್ರೆ ಕಾಂತ ಪುರಂದರ ವಿಠಲನ ನಾಮವೆಂಬ ಕಲ್ಲು ಸಕ್ಕರೆ. ಸಂತೆಯೊಳಗಿಟ್ಟು ಮಾರೋದು ಅಲ್ಲ, ಸಂತೆಯೊಳಗೆ ಹೋಗಿ ಶ್ರಮ ಪಡೋದು ಅಲ್ಲ ಅಂತಂದು ಹೇಳಿ, ಹೀಗೆ ಅಂದ್ರ ಈ ಸಾಹಿತ್ಯದೊಳಗ ಅವರು ಪುರಂದರದಾಸರು ಬಳಸಿರುವಂತಹ ಶಬ್ದಗಳು, ಆಮೇಲೆ ಆ ಶಬ್ದಗಳು ಎಷ್ಟು ಸುಲಭವಾದ ಶಬ್ದಗಳನ್ನು ಬಳಸ್ಯಾರ ನೋಡ್ರಿ. ಏನು ಕಷ್ಟವಾಗಿದ್ದಂತಹ ಕ್ಲಿಷ್ಟಕರವಾದಂತಹ ಶಬ್ದಗಳು ಯಾವ್ದು ಇಲ್ರಿ, ಅಗ್ದಿ ಸುಲಭವಾಗಿ ಸುಮ್ಮನೆ ಹಿಂಗೆ ಓದ್ಕೋತ ಹೋದ್ರ ಮನಸ್ಸಿಗೆ ಮುಟ್ಟುವಂತಹ ತತ್ವ, ಮನಸ್ಸಿಗೆ ಮುಟ್ಟುವಂತಹ ಜೀವನಾದರ್ಶವನ್ನು ಭಾರಿ ಸುಂದರವಾಗಿ ಬರ್ದಾರ್ರಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.